ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾಪುರ ಚಿನ್ನಿ ಮಿನಿ ವ್ಲಾಗ್ಸ್. ಇವತ್ತು ನಾನು ಸಿಂಪಲ್ಲಾಗಿ ಮಂಗಳೂರು ಬಜೆ, ಗೋಲಿ ಬಜೆ, ಮೆದು ಬಜೆ ತುಂಬ ಹೆಸರಲ್ಲಿ ಕರೀತಾರೆ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈಸಿ ವೇಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆನ ತಗೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಒಂದು ಸಲ ಸ್ಪೂನಲ್ಲಿ ಕಲಿಸ್ಕೊಂಡು ಅದಾದ್ರ ಮೇಲೆ ಸ್ವಲ್ಪ ನೀರು, ನೀವು ಮೊಸರು ತೊಗೊಂಡಿದ್ದೀರಲ್ಲ ಆ ಕಪ್ಪಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಐ ಮೀನ್ 1 ಅವರ್ 1.5 ಅವರ್ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಅದೆಲ್ಲ ಕರೆಕ್ಟಾಗಿ ಹದ ಬರಬೇಕಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಜ್ವೈನ, 1/4 ಸ್ಪೂನ್ ಅಜ್ವೈನನ ಕೂಡ ಅದಕ್ಕೆ ಸೇರಿಸಿ ಈ ಹದಕ್ಕೆ ಕಲಿಸ್ಕೊಂಡು 1 ಅವರ್ 1.5 ಅವರ್ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನೀವು ಬೇಕಾದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು, ಕಾಯಿ ತುರಿಯಲ್ಲ, ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇಲ್ಲಿ ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮಕ್ಕಳು ಅದನ್ನೆಲ್ಲ ಹಾಕಿದರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ಲೇನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 1.5 ಅವರ್ ಆದ್ರ ಮೇಲೆ ಕಾದ ಎಣ್ಣೆಗೆ ಹೀಗೆ ಚೂರೇ ಅದಕ್ಕೆ ಪುಟಾಣಿದಾಗಿ ಬಿಡಿ. ಅದು ಸ್ವಲ್ಪ ದೊಡ್ಡದಾಗಿ ನಿಮಗೆ ರೆಡಿ ಆಗುತ್ತೆ. ನೋಡಿ ಈ ಥರ ನಿಮಗೆ ಕಾಣಿಸುತ್ತೆ. ನಾನು ಚಿಕ್ಕ ಬಾಣಲಿ ತಗೊಂಡಿರೋದ್ರಿಂದ 4 ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ದೊಡ್ಡ ಬಾಣಲಿಯಲ್ಲಿ ತುಂಬ ಹಾಕ್ಕೊಳ್ಬೋದು. ಬಟ್ ಸ್ವಲ್ಪ ನಿಮಗೆ ಅದು ಬೇಯಲಿಕ್ಕೆ ಸ್ಪೇಸ್ ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ಜೊತೆಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ಇಲ್ಲಿ ಪ್ಲೇನ್ ಮಾಡಿದ್ದೀನಿ. ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಹೋಟೆಲಲ್ಲೂ ಕೂಡ ಇದೇ ರೀತಿ ಸಿಗುತ್ತೆ. ಒಳಗಡೆ ಕೂಡ ಸೇಮ್ ಅದೇ ಥರ ಒಂಥರ ತೂತಾಗಿ ಬಂದಿದೆ. ಸೂಪರಾಗಿ, ಟೇಸ್ಟು ಕೂಡ ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡುವಾಗ ಶುಂಠಿ, ಹಸಿಮೆಣಸು ಮತ್ತು ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ಸಖತ್ತಾಗಿರುತ್ತೆ. ಮಂಗಳೂರಲ್ಲಿ ತಿಂದವರಿಗೆಲ್ಲ ಗೊತ್ತಿರುತ್ತೆ. ತುಂಬಾ ಈಸಿ ವೇಯಲ್ಲಿ ಮಾಡ್ಕೊಳ್ಬೋದು. ನಾನು ಎಷ್ಟು ಈಸಿಯಾಗಿ ಮಾಡಿದೆ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಟೀ ಟೈಮಿಗೆ, ಸ್ನ್ಯಾಕ್ಸಿಗೆ, ಮಕ್ಕಳಿಗೆಲ್ಲ ಕೊಡ್ಬೋದು. ಮಕ್ಕಳಿಗೆ ಮಾಡುವಾಗ ಹೀಗೆ ಪ್ಲೇನಾಗಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ದೊಡ್ಡವ್ರಿಗೆ ಮಾಡ್ಕೊಳ್ಳುವಾಗ ನೀವು ಮಸಾಲೆ, ಐ ಮೀನ್ ಶುಂಠಿ, ಆವಾಗಲೇ ಹೇಳಿದ್ನಲ್ಲ ಕಾಯಿ, ಅದನ್ನೆಲ್ಲ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೋಟೆಲ್ ಸ್ಟೈಲಲ್ಲಿ ಬಂದಿದೆ. ಎಲ್ಲರೂ ಒಂದು ಸಲ ಮಾಡ್ಕೊಳ್ಳಿ. ಅದರ ಜೊತೆಗೆ ಒಂದು ಲೋಟ ಬಿಸಿ ಟೀ ಪ್ರಿಯರಾದರೆ ಟೀ ಇಟ್ಕೊಳ್ಳಿ, ಕಾಫಿ ಪ್ರಿಯರಾದರೆ ಕಾಫಿ ಇಟ್ಕೊಳ್ಳಿ. ನಾನಿಲ್ಲಿ ಕಾಫಿ ಮಾಡ್ಕೊಂಡಿದ್ದೀನಿ. ಮಾತ್ರ ಸಖತ್ತಾಗಿ ಬಂದಿದೆ. 1 ಕಪ್ಪು ಮೈದಾ ಹಿಟ್ಟಲ್ಲಿ ಆಲ್ಮೋಸ್ಟ್ ಒಂದು 20-25 ಆಗುವಷ್ಟು ನಿಮಗೆ ಗೋಲಿ ಬಜೆ ರೆಡಿ ಆಗುತ್ತೆ. ನೀವು ಎಣ್ಣೆ ಬಾಣಲಿಗೆ ಬಿಡುವಾಗ ಚಿಕ್ಕದು ಹಾಕ್ಕೊಳ್ಳಿ, ಅದು ಉಬ್ಬಿ ಈ ಸೈಜಿಗೆ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ನಾನು ಒಂದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಪ್ರೆಸ್ ಮಾಡಿದರೂ ಕೂಡಲೇ ಒಳಗಡೆ ಹೋಗುತ್ತೆ. ಆ್ಯಂಡ್ ನೋಡಿ ಒಳಗಡೆ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೀ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಜೊತೆಗೆ ಈಸಿ ಕೂಡ ಮಾಡಲಿಕ್ಕೆ ಆ್ಯಂಡ್ ಹೆಲ್ದಿ ಕೂಡ. ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿನೂ ಕೂಡ ಆಪ್ಷನ್ ಆಗುತ್ತೆ. ನೋಡಿ 1 ಲೋಟ ಕಾಫಿ ಜೊತೆ ನೀವು ಆಲ್ಮೋಸ್ಟ್ 1 ಕಪ್ಪು ಮೈದಾ ಹಿಟ್ಟಲ್ಲಿ ನೀವು ಒಬ್ಬರೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗುತ್ತೆ. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕುಂದಾಪುರ ಹುಡುಗಿನ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ, ಅವರು ಕೂಡ ಒಂದ್ಸಲ ಇದನ್ನು ಮಾಡ್ಕೊಳ್ತೀನಿ ಅಂತ. ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ನಾನು ಮತ್ತೆ ಬರ್ತೀನಿ. ಬಾಯ್.